ಕೂರಿಸ್ತೀರಾ, ಹಿಂಗೆ ಬಿಸಿ ಬಿಸಿ ಮಾಡ್ತೀರಾ. 20 ಕೌಂಟು. ಕಣ್ಣು ಮುಚ್ಕೊಂಡ್ ಮಾಡ್ರಿ, ಏನೇನಾಗತ್ತೆ ಅಂತ ಗೊತ್ತಾಗ್ತಿರುತ್ತೆ. ಇದು 20 ಆದ ತಕ್ಷಣ 2ನೇ ಬೆರಳು ತಗೋತೀರಾ. ಹಿಂದ್ಗಡೆನೂ ಮಸಾಜ್ ಆಗುತ್ತೆ, ಮುಂದ್ಗಡೆನೂ ಮಸಾಜ್ ಆಗುತ್ತೆ. ಏನೇನೇನೇನು ತೊಂದರೆಗಳಿದೆ, ಕಿವಿ ಕೇಳ್ತದೋ, ಕಿವಿ ನೋವು, ಅದ್ರ ಜೊತೆಗೆ ಶರೀರದ ಎಲ್ಲ ಅಂಗಗಳು ರಿಪೇರಿ ಆಗ್ತವೆ. ಹೊಟ್ಟೆಗಳಲ್ಲಿ ಏನು ತೊಂದರೆ ಇದ್ರೂ ರಿಪೇರಿ. ನೆಕ್ಸ್ಟ್ 3ನೇ ಬೆರಳು. ಉಗುರು ಇರಬಾರ್ದು ಅಷ್ಟೇ ಬೆರಳಲ್ಲಿ, ಉಗುರು ಇದರಲ್ಲಿ ಅದೇ ಉಗುರು ಚುಚ್ಚು. ಇದು $20 ಕೌಂಟ್ ಆದಮೇಲೆ ಫುಲ್ಲು ಕಿವಿನ ಈ ಥರ ಇದು 20 ಕೌಂಟ್ ಆದಮೇಲೆ ಎಳೆಯೋದು ಒಂದು 20 ಕೌಂಟು. ಇದಾದಮೇಲೆ ಇದು 2 ಬೆರಳು ಮಾಡಿಕೊಂಡು ಕಿವಿ ಒಳಗೆ ಜಾತ್ರ ಮಾಡ್ಕೊಳಪ್ಪ. ಈ ಥರ ಒತ್ತಿ. ಇದು ನೋಡಿ ನಿಮ್ಮ ಮೂಳೆ, ಸೊಂಟ, ಬೆನ್ನು ಎಲ್ಲ ಮೂಳೆ ಇಲ್ಲಿದೆ. ಈ ಥರ ಒತ್ತಬೇಕು 2 ಕಿವಿಲು. ಒಂದು 10 ರಿಂದ 20 ಕೌಂಟು. ಎಲ್ಲಿ ನೋವು ಇರುತ್ತೋ ಅಲ್ಲಿ ತುಂಬ ನೋವು ಬರ್ತಾ ಇರುತ್ತೆ. ನನಗೆ ಇದು ಸೊಂಟ ನೋವಿರೋದಕ್ಕೆ ಇಲ್ಲಿ ನೋವು ಜಾಸ್ತಿ. ಸೊ 2 ಕಿವಿಲಿ ನಾನು ಅದು ಒತ್ತುತ್ತೀನಿ ಒಂದು 20 ಕೌಂಟು. ಒಂದು ವಾರದಲ್ಲಿ ನಿಮ್ಮ ಮೂಳೆ ನೋವೆಲ್ಲ ಕ್ಲೀನ್ ಆಗ್ತಾ ಹೋಗ್ತಾ ಹೋಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದಾಗ ನಮ್ಮ ಮಂಡಿ ಕಾಲೆಲ್ಲ ಇದೆ, ಅಲ್ಲಿನೂ ಒಳಗಡೆ ಕೈ ಹಾಕಿ ಮಾಡೋದು ಈ ಥರ ಮಸಾಜ್ ಒಂದು 20 ಕೌಂಟ್. ಅದಾದಮೇಲೆ ಬೆಟ್ಟಲ್ಲಿ ಇಲ್ಲಿ ಮಸಾಜ್ ಕೊಡೋದು. ಸುಮ್ಮನೆ ಬೇಡದೇ ಇರೋ ಯೋಚನೆ ಚಿಂತೆ ಮಾಡ್ತೀವಲ್ಲ ಅದಕ್ಕೆ. ಇದು ಹೊರಗಡೆ ಫುಲ್ಲು ನಮ್ಮ ಚರ್ಮ, ಶರೀರದ್ದು. ಚರ್ಮಕ್ಕೆ ಏನು ತೊಂದರೆ ಬರಬಾರ್ದು ಅಂದರೆ 2 ಕೈಯಲ್ಲಿ ಈ ಥರ ಉಜ್ಜಬೇಕು ದಿನ 20 ಕೌಂಟ್ ಹಿಂಗೆ ಉಜ್ಜಿ. ಈ ಥರ. ಇದಾದಮೇಲೆ ಕಿವಿ ಒಳಗೆಲ್ಲ ಈ ಥರ ಮಸಾಜ್ ಕೊಟ್ಟು ಬಿಸಿ ಮಾಡಿ ಕಿವಿಗೆ. ಇಲ್ಲೆಲ್ಲ ನಮ್ಮದು ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ, ಕಿಡ್ನಿ ಕೆಲಸ ಚೆನ್ನಾಗಾಗತ್ತೆ, ಸೊ ಲಿವರ್ ಫಂಕ್ಷನ್ ಚೆನ್ನಾಗಿರುತ್ತೆ, ಲಂಗ್ ಫಂಕ್ಷನ್ ಚೆನ್ನಾಗಿರುತ್ತೆ. ಇದಿಷ್ಟು ಮಸಾಜು, ಇಲ್ಲೆಲ್ಲ ಮಸಾಜ್. ಬಿಸಿ 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 2 ಕಿವಿ ಮಾಡಿಕೊಂಡು ಒಂದು 5 ನಿಮಿಷ ಅದೆಲ್ಲ ಆದಮೇಲೆ ಕಣ್ಣು ಮುಚ್ಕೊಂಡು ಕೂರೋದು. ಬಿಸಿ ತಾನಾಗಿ ಕಮ್ಮಿ ಆಗುತ್ತಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತದೆ.